ಆನೇಕಲ್ ತಾಲೂಕಿನ ದೊಮ್ಮಸಂದ್ರ ಗ್ರಾಮದಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ರವರ 274ನೇ ಜಯಂತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಟಿಪ್ಪು ಸುಲ್ತಾನ್ ರವರ 274ನೇ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ರಾಷ್ಟ್ರೀಯ ಸಂಯೋಜಕರಾದ ಎಂ ಗೋಪಿನಾಥ್ ರವರು ಪುಷ್ಪನಮನ ಸಲ್ಲಿಸುವ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಇದೇ ಸಂದರ್ಭದಲ್ಲಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷರಾದ ಲೋಕೇಶ್ ಚಂದ್ರ ಗುರುಮೂರ್ತಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಸಿಎಲ್ ಮುನಿಯಲ್ಲಪ್ಪ, ರಾಜ್ಯ ಕಾರ್ಯದರ್ಶಿಗಳಾದ ಗೌರಿಶಂಕರ್, ಮಿಥುನ್ ರೆಡ್ಡಿ, ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾದ ಹಸೇನ್ ಉಲ್ಲಾ, ಜಿಲ್ಲಾ ಉಸ್ತುವಾರಿ ಎಸ್ ಸುಧಾಕರ್, ಶ್ರೀನಿವಾಸ್ ಚಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಕುಮಾರ್, ಜಿಲ್ಲಾ ಖಜಾಂಚಿ ಜಗದೀಶ್, ಜಿಲ್ಲಾ ಉಪಾಧ್ಯಕ್ಷರಾದ ಮೂರ್ತಿ, ಶಿವಕುಮಾರ್ ಮತ್ತು ಪಕ್ಷದ ಕಾರ್ಯಕರ್ತರು ಹಾಜರಿದ್ದರು. ಅದೇ ರೀತಿ ನಾವು ಕಳೆದ ಬಾರಿ ಮೀಟಿಂಗ್ನಲ್ಲಿ ಡಿಸೆಂಬರ್ 1ನೇ ತಾರೀಕು ಆಗಬೇಕಾಯಿತು. ಅದರ ಪೂರ್ವಕವಾಗಿ ಕಳೆದ ವಾರದಲ್ಲೇ ನಾವು ಒಂದು ಕಾರ್ಯಕಾರಿಣಿ ಸಮಿತಿ ಸಭೆಯನ್ನು ಕರೆದು ನಾವು ಆಲ್ರೆಡಿ ಆ ಕಮಿಟಿಗೆ ಯಾರ್ಯಾರು ಸೂಕ್ತರಿದ್ದಾರೆ ಅಂತ ಹೇಳ್ಬಿಟ್ಟು ಅವರ ಹೆಸರುಗಳನ್ನೆಲ್ಲ ಪಟ್ಟಿ ಮಾಡಿದ್ದೀವಿ. ಅನಂತರ ಇವತ್ತಿನ ಒಂದು ಟಿಪ್ಪು ಸುಲ್ತಾನ್ ಜಯಂತಿ ವಿಚಾರದಲ್ಲಿ ನಮ್ಮ ಗೋಪಿನಾಥ್ ಸರ್ ಅವರು ಲೇಖಕರು ಮತ್ತು ವಿಚಾರವಂತರು, ಅವರ ಟಿಪ್ಪು ಸುಲ್ತಾನ್ ವಿಚಾರವನ್ನು ಮನ್ನಣೆ ಮಾಡ್ತಾರೆ ಅಂತ ಹೇಳ್ತಾ ನಾನು ಟಿಪ್ಪು ಸುಲ್ತಾನ್ ಜಯಂತಿನ ಆಚರಣೆ ಮಾಡ್ತಾ ಇದ್ದೀವಿ. ಮೊನ್ನೆ ಶಿರಾದಲ್ಲಿ ಟಿಪ್ಪು ಜಯಂತಿ ಮಾಡ್ತಾ ಇದ್ದೀನಿ ಅಂದರೆ ಮೋಸ್ಟ್ ಬ್ಯಾಕ್ವರ್ಡ್ ಕ್ಯಾಸ್ಟ್ಗೆ ಸೇರಿದಂಥ SP ಉಪ್ಪಾರ ಸಮುದಾಯದ SP ಅಶೋಕ್ ಅಂತ ಆತ ಪಬ್ಲಿಕಲ್ಲಿ ಮಾಡಬೇಡಿ ಅಂತೇಳಿ ನಿರಾಕರಿಸ್ತಾರೆ. ಆದರೆ ಆತನಿಗೆ ಗೊತ್ತಿಲ್ಲ, ಅವ್ರದೇ ಹೆಣ್ಣು ಮಕ್ಕಳು ಎದೆ ಮೇಲೆ ರೌಕೆ ಹಾಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಟಿಪ್ಪು ಸುಲ್ತಾನ್, ಅವ್ರ ಹೆಣ್ಮಕ್ಳು ಮಾನ ಕಾಪಾಡಿಸಿ ಟಿಪ್ಪು ಸುಲ್ತಾನ್ ಅಂತ ಆತನಿಗೆ ಗೊತ್ತಿಲ್ಲ. ಟಿಪ್ಪುನ ಕಂಡ್ರೆ ಯಾಕೆ ಈ ಮನುವಾದಿಗಳು ಇಷ್ಟೆಲ್ಲ ವಿರೋಧ ಮಾಡ್ತಾರೆ? ಟಿಪ್ಪು ಸುಲ್ತಾನ್ ಅವರು ಯಾರಿಗೇನು ಅನ್ಯಾಯ ಮಾಡಿದ್ರು ಅಂತ ನೀವು ನೋಡಿದ್ರೆ, ಬ್ರಿಟಿಷರನ್ನ ಓಡಿಸ್ಬೇಕು ಅಂತೇಳಿ ಒಂದು ಹೋರಾಟ ಕಟ್ಟಿದಂಥ ಅದೇ ಬ್ರಾಹ್ಮಣರು ಬ್ರಿಟಿಷರಿಗಿಂತ ಮುಂಚೆ ಟಿಪ್ಪುನ ವಿರೋಧಕ್ಕೆ ಶುರು ಮಾಡ್ತಾರೆ. ಯಾಕೆಂದ್ರೆ ಬ್ರಿಟಿಷರು ಸಹ ಈ ದೇಶದ ಮಾನವೀಯ ಮುಖಗಳನ್ನು ಅನಾವರಣ ಮಾಡಿದ್ರು. ಹಂಗೆ ಟಿಪ್ಪು ಸುಲ್ತಾನ್ ಕೂಡ ಈ ದೇಶದ ಆತನ ಆಳ್ವಿಕೆಯ ಪರಿಧಿ ಒಳಗಡೆ ಇರತಕ್ಕಂಥ ಅವಕಾಶವಂತಿತ ಜನರಿಗೆ ಅವಕಾಶ ಮಾಡಿಕೊಟ್ರು. ಭೂಮಿ ಇಲ್ಲದೆ ಇರೋರಿಗೆ ಭೂಮಿ ಕೊಟ್ಟರು, ಕೆಲಸ ಇಲ್ಲದೆ ಇರೋರಿಗೆ ಕೆಲಸ ಕೊಟ್ಟರು,
ವಿದ್ಯೆ ಕಲಿಯೋದಕ್ಕೆ ಸ್ಕೂಲ್ಗಳು ಹಾಸ್ಟೆಲ್ಗಳನ್ನ ತೆಗೆದಿದ್ರು. ಒಂದ್ಸಲ ಏನಾಗುತ್ತೆ, ಮೈಸೂರಲ್ಲಿ ಶ್ರೀರಂಗಪಟ್ಟಣದಲ್ಲಿ ಅಲ್ಲಿ ಶ್ರೀರಂಗನ ದೇವಸ್ಥಾನ ಇದೆ, ರಂಗನಾಥ ಸ್ವಾಮಿ ದೇವಸ್ಥಾನ. ಆ ದೇವಸ್ಥಾನದ ಪೂಜೆ ನಡೆಯುವಾಗ ಮುಸಲ್ಮಾನರೆಲ್ಲ ಗಲಾಟೆ ಮಾಡ್ತಾರೆ ಅಂತೇಳಿ ಹೋಗಿ ದೂರ ಇಡ್ತಾರೆ ಆಗಿನ ದಿವಾನರು. ನಿಜನ ಸುಳ್ಳ ಅಂತೇಳಿ ಅವರು ಪರೀಕ್ಷೆ ಮಾಡಕ್ ಹೋಗ್ತಾರೆ. ಪರೀಕ್ಷೆ ಮಾಡಿ ನೋಡಿದಾಗ ನಿಜವಾಗ್ಲೂ ಅಲ್ಲಿ ಗಲಾಟೆ ಮಾಡ್ತಾ ಇರೋದು ಹಿಂದೂಗಳೇ ಆಗಿತ್ತು. ಆಗ ಸತ್ಯನ ಮನಗಂಡು ಮತ್ತೆ ಇವರು ಕೂಡ ಮನವರಿಕೆ ಮಾಡ್ಕೊಳ್ಳೋದಕ್ಕೋಸ್ಕರ ಅಲ್ಲೊಂದು ಗೋಡೆಯನ್ನು ಕಟ್ಟಿಸಿ ಇವ್ರಿಗೂ ತೊಂದರೆ ಆಗ್ಬಾರ್ದು, ಈ ತರ ಚಾಡಿ ಹೇಳೋರ್ಗು ಅವಕಾಶ ಆಗ್ಬಾರ್ದು ಅಂತೇಳಿ ಅವಕಾಶ ಮಾಡಿಕೊಡ್ತಾರೆ. ತಮಗೆ ಗೊತ್ತಿರಲಿ, ಈ ಮೈಸೂರು ಪರಂತಿದೆ ಎಲ್ಲ ದೇವಸ್ಥಾನಗಳಲ್ಲಿ ಟಿಪ್ಪು ಅವರ ಉಂಬಳಿ ಇದೆ. ಈ ನಾಡಿನ ಎಷ್ಟೋ ದೇವಸ್ಥಾನಗಳಿಗೆ ಟಿಪ್ಪು ಅವರು ಉಂಬಳಿ ಕೊಡ್ತಾರೆ. ಅಂತ ಟಿಪ್ಪು ಮತಾಂಧ ಆಗೋದಕ್ಕೆ ಹೆಂಗ್ ಸಾಧ್ಯ? ಈ ಏನು ಕೊಡಗಿನವ್ರನ್ನೆಲ್ಲ ಎತ್ಕಟ್ಬಿಟ್ಟಿದ್ದಾರೆ. ಟಿಪ್ಪು ಮತಾಂಧ, ಆತ ನಮ್ಮನ್ನೆಲ್ಲ ಸಾಯಿಸ್ಬಿಟ್ಟ. ನೋಡಿ, ಆಯಾ ಕಾಲಘಟ್ಟದಲ್ಲಿ ಯಾರ್ಯಾರು ಆಳ್ವಿಕೆ ಮಾಡಿರ್ತಾರೆ. ಅದು ಮೈಸೂರು ಮಹಾರಾಜರು ಕೂಡ ಸುಮಾರು ಜನರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ದೌರ್ಜನ್ಯ ಮಾಡಿದಾಗ ಆ ಒಬ್ಬ ಸಾಧ್ವಿಯ ಒಂದು ಶಾಪ ಇವತ್ತು ಅವರ ಆ ಮೈಸೂರು ಮಹಾರಾಜರ ಏನು ಕುಲ ಇದೆ, ಆ ಕುಲಕ್ಕೆ ಇವತ್ತು ಅಂಟಿಕೊಂಡಿದೆ. ಯಾರಿಗೇ ಆಗಲಿ ಮಕ್ಕಳಾಗಲ್ಲ. ಮಕ್ಕಳಾಗದೆ ಇರೋರು ದತ್ತು ತಗೊಂಡ್ರೆ ಅವ್ರಿಗೆ ಮಕ್ಕಳಾಗುತ್ತೆ. ಮೈಸೂರು ಮಹಾರಾಜರು ಚಾಮರಾಜ ಒಡೆಯರಿಗೆ ಮಕ್ಕಳಾಗಿರಲಿಲ್ಲ. ಚಾಮರಾಜ ಒಡೆಯರು ಪ್ರಮೋದಾದೇವಿಯವರು ಯದುವೀರ್ ಒಡೆಯರ್ನ ದತ್ತು ತಗೊಂಡಿದ ತಕ್ಷಣ ಆತನಿಗೆ ಮಕ್ಕಳಾಯ್ತು. ಇವತ್ತಿಗೂ ತಲಕಾಡು ಮರಳಾಗಿದೆ. ಆಕೆ ಶಾಪ ಇವತ್ತು ತಟ್ಟಿದೆ. ಆಯಾ ಕಾಲಘಟ್ಟದಲ್ಲಿ ಅವರು ಸಾಮ್ರಾಜ್ಯ ವಿಸ್ತರಣೆಗೆ ಹೋದಾಗ ಮತ್ತೆ ಆಯಾ ಕಾಲಘಟ್ಟದಲ್ಲಿ ರಾಜರ ಮಾತುಗಳಿಗೆ ವಿರುದ್ಧವಾಗಿ ನಡೆದಾಗ ಶಿಕ್ಷೆ ಕೊಡಲ್ಪಟ್ಟಿರೋದು ಸಹಜ, ಸರ್ವೇ ಸಾಮಾನ್ಯ. ಅದನ್ನ ಬಹಳ ದೊಡ್ಡ ತಪ್ಪು ಅಂತ ಬಿಂಬಿಸ್ತಾ ಇದಾರಲ್ಲ, ಇದು ನಾವೆಲ್ಲರೂ ನಿಜವಾಗೂ ಅರ್ಥ ಮಾಡ್ಕೊಬೇಕಾದ್ರೆ ಸತ್ಯ. ಯಾಕೆ ಅವ್ರನ್ನೇ ಟಿಪ್ಪುನೇ ಯಾಕೆ ಮತಾಂಧ ಅಂತಾರೆ? ಟಿಪ್ಪುನ ಮೈಸೂರಲ್ಲಿ ಅಲ್ಲ, ಆತ ಹಾಗೆ ಹೀಗೆ ಅಂತೆಲ್ಲ ಯಾಕೆ ಹೇಳ್ತಾರೆ ಅಂತಂದ್ರೆ, ಆತನ ಸಾಧನೆಗಳೆಲ್ಲವೂ ಇವ್ರ ಮಾತುಗಳಲ್ಲಿ ಮಾಚಲಿ ಅಂತ. ಒಂದು ಸುಳ್ಳನ್ನ 100 ಸಲ ಹೇಳಿ ಸತ್ಯ ಮಾಡೋದೈತಲ್ಲ, ಆ ಥರ ಮಾಡೋಣ ಅಂತಾದ್ರೆ ಟಿಪ್ಪುರು ಈ ದೇಶದ ಬಹಳ ದೊಡ್ಡ ಆಸ್ತಿ. ಈ ದೇಶದ ಒಬ್ಬ ಅಪ್ರತಿಮ ದೇಶಭಕ್ತ ಯಾರಾದ್ರೂ ಇದ್ರೆ ಇಡೀ ದೇಶದಲ್ಲಿ ಅದು ಟಿಪ್ಪು ಸುಲ್ತಾನ್ ಮಾತ್ರ. ಟಿಪ್ಪು ಸುಲ್ತಾನ್ ಅಂತಕ್ಕಂತಹ ಮಹಾ ದೇಶ ಪ್ರೇಮಿ ಅಂತ ನಾವು ತಿಳ್ಕೊಂಡು ಅವರನ್ನ ಆರಾಧಿಸ್ತಕ್ಕಂಥವ್ರು ಆಗಿರ್ತಕ್ಕಂಥ ನಾವು, ಮತ್ತೆ ಅವರ ತತ್ವಗಳನ್ನ, ಅವರ ವಿಚಾರಗಳನ್ನ ಅರ್ಥ ಮಾಡಿಕೊಂಡು ನುಗ್ತಾ ಇರ್ತಕ್ಕಂಥ ನಾವು ಈ ದೇಶದಲ್ಲಿರ್ತಕ್ಕಂಥವ್ರು ಟಿಪ್ಪು ಸುಲ್ತಾನರವರನ್ನ 2 ರೀತಿಯಲ್ಲಿ ನಾವು ನೋಡ್ತಕ್ಕಂತಹ ಸನ್ನಿವೇಶ ನಮ್ಮ ಮುಂದೆ ಇದೆ. ಒಂದು, ಟಿಪ್ಪು ಸುಲ್ತಾನ್ ಮಹಾನಾಯಕ, ದೇಶ ಪ್ರೇಮಿ ಅಂತಕ್ಕಂತಹ ಒಂದು ವರ್ಗದ ಅಭಿಪ್ರಾಯವಾದ್ರೆ, ನರಹಂತಕ, ಮತಾಂತರ ಮಾಡ್ತಕ್ಕಂತಹ ದೇಶ ಅಂಧಾಭಿಮಾನಿ, ದೇಶದ್ರೋಹಿ ಅಂತಕ್ಕಂಥ ಇನ್ನೊಂದು ರೀತಿಯಲ್ಲಿ ವಿಚಾರಗಳಿದ್ದಾವೆ. ಆದ್ರೆ ಈಗ ನಾವು ಫಾಲೋವರ್ಸ್ಗಳಲ್ಲ, ನಾವು ನಾಯಕರು ಅಂದ್ರೆ ನಾವು ಜ್ಞಾನವನ್ನ ಸಂಪಾದನೆ ಮಾಡಿರ್ತಕ್ಕಂಥವ್ರು. ಈ ವಿಚಾರಗಳನ್ನ ಸರಿ ಯಾವುದು ತಪ್ಪು ಯಾವುದು ಅಂತಕ್ಕಂಥದ್ದು ನಾನು ಹೇಳ್ತಿರೋದು ಸರಿನೋ ಅಥವಾ ನನ್ನ ಎದುರುಗಡೆ ಇರ್ತಕ್ಕಂಥವ್ರು ಹೇಳ್ತಕ್ಕಂಥ ಸರಿನೋ ಅಂತಕ್ಕಂಥದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ನಾವು ತಲೆ ಕೆಡಿಸ್ಕೋಬೇಕಾರೋದು ಯಾವುದು ಸರಿ ಅಂತ ತಿಳ್ಕೋಬೇಕು ಅಂತಂದ್ರೆ ನಾನು ವಿಚಾರಗಳನ್ನ ತಿಳ್ಕೋಬೇಕು, ಅಧ್ಯಯನ ಮಾಡ್ಕೊಳ್ತಲೆ, ಜ್ಞಾನವನ್ನ ವಿಮರ್ಶೆ ಮಾಡ್ಕೊಳ್ತಲೆ ನಾನು ಒಂದು ಸಮುದಾಯವನ್ನ, ಒಂದು ವ್ಯಕ್ತಿಯನ್ನ ಅಗೌರವ ಮಾಡ್ತಕ್ಕಂಥದ್ದು ಅಷ್ಟು ಸರಿ ಅಲ್ಲ ಅಂತಕ್ಕಂಥದ್ದು ಈ ದೇಶದ ಸಾಕಷ್ಟು ಜನ ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕಂತಂದ್ರೆ ಟಿಪ್ಪು ಸುಲ್ತಾನ್ 4 ಯುದ್ಧಗಳನ್ನ ಮಾಡಿದ್ರು. ಮೈಸೂರು ಆಂಗ್ಲ ಯುದ್ಧಗಳನ್ನ 4 ಯುದ್ಧಗಳನ್ನ ಮಾಡಿದ್ರು. ಈ 4 ಯುದ್ಧಗಳಲ್ಲಿ 3 ಯುದ್ಧಗಳನ್ನ ಟಿಪ್ಪು ಸುಲ್ತಾನ್ ಜಯಶೀಲರಾಗ್ತಾರೆ. 1767ರಿಂದ 1769ರಲ್ಲಿ ಮೊದಲ ಯುದ್ಧವನ್ನ ಮಾಡಿ
ಜೀವನ ಸಾಧಿಸಿ 1780ರಿಂದ 84 ತನಕ ಎರಡನೇ ಯುದ್ಧ ನಡೀತಲ್ಲ, ಇದು ಇತಿಹಾಸದಲ್ಲಿ ದಾಖಲಾಗಿದೆ. ಆದರೂ ಸಹ ನಾವು ಇವರನ್ನ ನರಹಂತಕ ಅಂತ ಯಾಕೆ ಕರೀತಾರೆ ಅಂದ್ರೆ, ಬ್ರಿಟಿಷರು ಇವರ ಏನು ಇದು ಪ್ರಜಾಪ್ರಭುತ್ವ, ನಮ್ದು ಪ್ರಜಾಪ್ರಭುತ್ವ ಹೌದಲ್ವಾ? ಪ್ರಜಾಪ್ರಭುತ್ವ ಯಾವ್ದು ಟಿಪ್ಪು ಸುಲ್ತಾನ್ ಇದ್ದ ಕಾಲದ ಪ್ರಜಾಪ್ರಭುತ್ವ ಇತ್ತ? ಯಾವ ಪ್ರಭುತ್ವ ಇದೆ ಅವಾಗ? ರಾಜಪ್ರಭುತ್ವ. ರಾಜಪ್ರಭುತ್ವದ ಈಗ ನಾವು ಪ್ರಜಾಪ್ರಭುತ್ವ ಇರ್ತಕ್ಕಂಥವ್ರು ರಾಜಪ್ರಭುತ್ವದ ವಿಚಾರಗಳನ್ನ ಆಧಾರವಾಗಿ ಇಟ್ಟುಕೊಂಡು ನಾವು ಆಡಳಿತ ಮಾಡೋದಕ್ಕಾಗಲಿ ನಡವಳಿಕೆ ಮಾಡಿಕೊಳ್ಳೋದಕ್ಕಾದ್ರೂ ಹೋದ್ರೆ ಅಪರಾಧ ಆಗೋದಲ್ವಾ? ಹಾಗೆ ಪ್ರಜಾಪ್ರಭುತ್ವ ಅಂತಕ್ಕಂಥ ಕಾನ್ಸೆಪ್ಟೇ ಇಲ್ದಿರ್ತಕ್ಕಂಥ ಕಾಲದಲ್ಲಿ ರಾಜಪ್ರಭುತ್ವ ಇರ್ತಕ್ಕಂಥ ವಿಚಾರದಲ್ಲಿ ರಾಜನಾಗಿದ್ದಂಥವನು ಹೇಗೆ ತನ್ನ ರಾಜ್ಯವನ್ನ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡಿಕೊಳ್ಳುವುದಕ್ಕೆ, ತನ್ನ ವೈರಿಗಳನ್ನ ಸದೆ ಬಡಿಯುವುದಕ್ಕೆ ತಾನೆಲ್ಲ ಯಾವ ನೀತಿಗಳನ್ನ ತಂತ್ರಗಳನ್ನ ಅನುಸರಿಸಬೇಕಾಗಿತ್ತೋ ಆ ಎಲ್ಲ ನೀತಿ ತಂತ್ರಗಳನ್ನ ಅನುಸರಿಸ್ತಾ ಇದ್ದಂತಹ ಟಿಪ್ಪು ಸುಲ್ತಾನ್ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದ. ಅದಕ್ಕೆ ಟಿಪ್ಪು ಸುಲ್ತಾನ್ ಒಂದು ಮಾತು ಹೇಳ್ತಾರೆ, ಸಿಂಹವಾಗಿ ಒಂದು ದಿನ ಬದುಕುವುದು ಹಂದಿಯಾಗಿ 100 ವರ್ಷ ಬದುಕುವುದಕ್ಕಿಂತ ಲೇಸು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಈ ಮಾತು ಅವರು ಈ ದೇಶದ ರಾಷ್ಟ್ರ ಅಭಿಮಾನಿ ಅಂತಕ್ಕಂಥ ವಿಚಾರಕ್ಕೆ ಇದಕ್ಕಿಂತ ದೊಡ್ಡ ಮಾತು ಬೇಕಂತ ಅನ್ಸುತ್ತೆ. ತಂತ್ರಜ್ಞಾನದಲ್ಲಿ ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮೈಸೂರು ರಾಕೆಟ್ಗಳನ್ನ ಸ್ಥಾಪನೆ ಮಾಡಿದಂತ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂದ್ರೆ ಟಿಪ್ಪು ಸುಲ್ತಾನಿಗೆ. ಅದನ್ನ ಕಾಡು ಕೋಣ ಅಂತ ಕರೀತಾರೆ. ಅಂದರೆ ಅಷ್ಟು ಪ್ರಭಾವಶಾಲಿ ಆಗಿರ್ತಕ್ಕಂಥ ರಾಕೆಟ್ಗಳನ್ನ ಬಳಸಿ ಈ 4 ಯುದ್ಧಗಳಲ್ಲಿ ರಾಕೆಟ್ಗಳನ್ನ ಬಳಕೆಯನ್ನ ಮಾಡ್ತಕ್ಕಂಥ ವಿಚಾರ ಬ್ರಿಟಿಷರಿಗೆ ತಲೆನೋವಾಗಿರುತ್ತೆ. ಇದು ಪರಿಣಾಮ ಅಷ್ಟೇ ಅಲ್ಲ, ಅವರೆಷ್ಟು ತೀಕ್ಷ್ಣವಾಗಿ ಅವರ ವಿರೋಧಿಗಳನ್ನ ಸದೆ ಬಡಿತಾ ಇದ್ರು ಅಂದ್ರೆ ಯಾರು ಎಕ್ಸ್ಪೆಕ್ಟೇ ಮಾಡಕ್ಕಾಗ್ತಿಲ್ಲ ಅಷ್ಟು ರೀತಿಯಲ್ಲಿ ಅವರು ತಂತ್ರಗಾರಿಕೆಯನ್ನ ಮಾಡಿ ವೈರಿಗಳನ್ನ ಸದೆ ಬಡಿತಿದ್ರು. ಇದು ಬ್ರಿಟಿಷರಿಗೆ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೆ ಟಿಪ್ಪು ಸುಲ್ತಾನ ವಿರುದ್ಧವಾಗಿ ತಪ್ಪು ಸಂದೇಶಗಳನ್ನ ಬರೆದಿಟ್ರು. ನಾವೆಲ್ಲ ಮಾಡುವುದನ್ನೇ ಅಲ್ವಾ, ಈಗಲೂ ಅದನ್ನ ಮಾಡ್ತೀವಲ್ವಾ? ನಮ್ಗೆ ಯಾರು ಇಷ್ಟ ಆಗಲ್ಲ ಅವನ ಬಗ್ಗೆ ತಪ್ಪು ವಿಚಾರಗಳನ್ನ ಮಾತಾಡ್ತಾ ಹೋಗೋದು. ನಮ್ಗೆ ಯಾರು ಬಲಶಾಲಿಯಾಗಿ ನಮಗೆ ಕಾಂಪಿಟೇಟರ್ ಆಗಿರ್ತಾನೋ ಅವನ ಬಗ್ಗೆ ಕೆಟ್ಟ ವಿಚಾರಗಳನ್ನ ಮಾತಾಡೇ ಅವ್ನಿಗೇನು ಗೊತ್ತಿಲ್ಲ ದಂಡ ಅವನು ಅಂತಕ್ಕಂಥ ವಿಚಾರ ಹೇಳ್ತಾರೆ. ನಾನು ಬುದ್ಧಿವಂತ ಹೇಳ್ಕೊಂಡು ಕಿವಿರುವೆ. ಇನ್ನು ಆಗಿನ ಕಾಲದಲ್ಲಿ ಟಿಪ್ಪು ಬ್ರಿಟಿಷರ ವಸಾಹತುಶಾಹಿಗಳನ್ನ ಧಿಕ್ಕರಿಸಿದಂತ ವ್ಯಕ್ತಿ. ನಬಾರ್ಡಲ್ಲಿ SCHB 900 ಕೋಟಿ ರೂಪಾಯಿ ಇವರಿಗೆ ಬಂದು ಬಿದ್ದದಲ್ಲಿ ಯಾರು ಬಳಸ್ಕೊಳ್ಳೋರೇ ಇಲ್ಲ ಅಂತೀನಿ. ನಮ್ಮವ್ರು ಕೇಳಿದ್ರೆ ಸರ್ ಅದಕ್ಕೆ ಏನೇನೋ ತೊಂದರೆ ಇಲ್ಲ ಸರ್, ಹೋದ್ರೆ ಕೊಡೋದಿಲ್ಲ ಸರ್. ಅಷ್ಟು ಸುಲಭವಾಗಿ ಅವ್ರು ಕೊಡೋಲ್ಲ. ಯಾಕಂದ್ರೆ ಸುಲಭವಾಗಿ ಕೊಟ್ಟರೆ ತಿಂದಾಕ್ತಿಲ್ಲ ಅಂತ ಗೊತ್ತವ್ರಿಗೆ. ಎಷ್ಟು ಜನ ಬ್ಯಾಂಕ್ ಲೋನ್ ತಗೊಂಡು ಕರೆಕ್ಟಾಗಿ ಕಟ್ಟಿದ್ದಾರೆ ಏನ್ರಿ? ಆಟಗಳು ತಗೊಂಡಿದ್ದಾರೆ. ನಾನೇನು 15-20 ಜನಕ್ಕೆ ಆಟ ಕೊಡಿಸಿದ್ದೀನಿ. 1 ವರ್ಷದಲ್ಲಿ ಆಟೋ ಸೋಲ್ಡ್ ಔಟ್ ಆಗಿದೆ, ಮಾರ್ಕೊಂಬಿಟ್ಟವ್ರೆ. ದನಗಳು ಬೇಕಂತ ತಗೋತಾರೆ. ದನಗಳು ಬೇಕಂದ್ರೆ ದುಡ್ಡು ಹೋದ್ರೆ ಯಾವ ದನನೇ ತಗೊಳ್ಳೋದಿಲ್ಲ. ಮತ್ತೊಂದು 15-20 ದನ ತಗೋದ್ರೆ ಅದು ಇಲ್ಲ, ಒಂದೊಂದೇ ದನ ತಗೋತಾರೆ. ಯಾಕೆ ಅಂತ ಹೇಳಿದ್ರೆ 15-20 ದನ ತಗೊಂಡ್ಬಿಟ್ರೆ ಆಮೇಲೆ ನಿಜವಾಗ್ಲೂ ಮೇಯಿಸ್ಬೇಕಾಗುತ್ತೆ, ದುಡಿಬೇಕಾಗುತ್ತೆ. ಅದಕ್ಕೆ ಒಂದೊಂದೇ ದನ ತಗೊಂಡ್ಬಿಟ್ಟು ಆಮೇಲೆ ಏನೋ ಸುಳ್ಳೆಲ್ಲ ಸಾರಿಗೋ ಏನೋ ರೋಗ ಬಂದು ಸತ್ತೋಯ್ತು ಅಂತ ಕೇಳ್ಬೋದಲ್ಲ. ನಮ್ಮ ಬೇಜವಾಬ್ದಾರಿಗೆ ನಾವು ಬೇರೆಯವ್ರ ಮೇಲೆ ದೂರುಗಳು ಹೇಳ್ತೀವಿ. ಇದು ಬದಲಾವಣೆ ಆಗಿದ್ರೆ ಇನ್ನು 100 ಟಿಪ್ಪು ಸುಲ್ತಾನ್ ಬಂದರೂ ಸಹಿತ ನಾವು ಹಿಂಗೆ ಇರ್ತೀವಿ. ಹೀಗೆ ಇದೆ. ಮುಸಲ್ಮಾನರು 800 ವರ್ಷ ದೇಶ ಆಳಿತು. 800 ವರ್ಷ ಬ್ರಾಹ್ಮಣರು ದೇಶ ಆಳ್ಕೆ ಮಾಡಿ ಇನ್ನೂ 79 ವರ್ಷನೂ ಆಗಿಲ್ಲ. ಅವ್ರು ಎಲ್ಲಿದ್ದಾರೆ? ಪ್ರಪಂಚ ತುಂಬ ಇದ್ದಾರೆ. ಅಮೆರಿಕದ ವೈಸ್ ಪ್ರೆಸಿಡೆಂಟ್ ಬ್ರಾಹ್ಮಣರು, ಇಂಗ್ಲೆಂಡ್ನ ಪ್ರಧಾನಮಂತ್ರಿ ಬ್ರಾಹ್ಮಣರು, ಇಲ್ಲಿಂದ ಹೋಗಿ ಅಲ್ಲಿ ಹಾಕಿರೋರು. ಇವತ್ತು ಅಷ್ಟೇ ಅಮೆರಿಕದಲ್ಲಿ 2-3 ಮಿನಿಸ್ಟರ್ಗಳಿದ್ದಾರೆ. ನೀವೆಲ್ಲಿದ್ದೀರಾ? ಎಲ್ಲಿದ್ದೀರಾ ನೀವು? ಬೇರೆ ಕಡೆ ಬಿಡಿ, ಮುಸಲ್ಮಾನ ಪ್ರದೇಶಗಳಿದಾವಲ್ಲ ಅಲ್ಲೂ ಚೆನ್ನಾಗಿ ದುಡಿತಾರ. ಯಾರು ಅಂದ್ರೆ ಮುಸಲ್ಮಾನರು ಅಲ್ಲ, ಬ್ರಾಹ್ಮಣರು, ಶೆಟ್ರು, ಲಿಂಗಾಯತರು, ಮರಾಠರು ಇವರು ದುಡಿತಾರೆ. ಅದರಲ್ಲಿ ಮೆಜೆಸ್ಟಿಕ್ ಇದ್ರೆ ಲುಲು ಮಾರ್ಕೆಟ್ ಅಂತ ಇದೆ, ಲುಲು ಶಾಪಿಂಗ್ ಸೆಂಟರ್ ಅಂತೇಳಿ
ಲುಲು ಮಾಲ್ ಅಂತೇಳಿ ಏಷ್ಯಾ ಖಂಡದಲ್ಲಿ ನಂಬರ್ 1 ಅದು. ಯಾರ್ದು ಅಂತ ಹೇಳಿದ್ರೆ ಮಲಯಾಳಿ ಮುಸ್ಲಿಮ್ದು. ಫಸ್ಟ್ ಕೇರಳದಲ್ಲಿ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಮಾಲ್ಗೆ ಹೋದ್ರೆ ಇಂಥ ಸಿಕ್ಕಲ್ಲ ಅಂತಲ್ಲ, ಎಲ್ಲ ಸಿಗ್ತದೆ. ಅಪ್ಪ ಅಮ್ಮನ ಬಿಟ್ಟು ಎಲ್ಲ ಸಿಗ್ತದೆ, ಎಲ್ಲ ಅಷ್ಟು ದೊಡ್ಡ ಮಾಲ್ ಮುಸ್ಲಿಮಾನ್. ಬರೀ ಇಲ್ಲ ಅಮೆರಿಕಾದಲ್ಲಿ ಕಟ್ಟಿದ್ದಾರೆ, ಕೆನಡಾದಲ್ಲಿ ಕಟ್ಟಿದ್ದಾರೆ. ನೀವು ಬೇರೆ ಕಡೆ ಬೇಡ, ದೊಡ್ಡ ವಿಷಯ. ನಿಮ್ಮದೇ ರಾಜ್ಯದಲ್ಲಿ ನಿಮ್ಮದೇ ದೇಶದಲ್ಲಿ ಯಾಕೆ ಆಗ್ತಾ ಇಲ್ಲ? ಮತ್ತು ಅವ್ರ ಹಿನ್ನೆಲೆ ನೀವು ತೆಗೆದು ನೋಡಿದ್ರೆ ಅವ್ರು ಯಾರು ಅವ್ರ ಅಪ್ಪ ಅಮ್ಮ ಅಂದರೆ ಮಹಾರಾಜರಲ್ಲ, ದೊಡ್ಡ ಶ್ರೀಮಂತರಲ್ಲ. ಅವ್ರು ಯಾರಿಗೂ 1 ಎಕರೆ ಜಮೀನು ಇರಲಿಲ್ಲ. ನಾವು ಫೇಲ್ ಆಗ್ತಾ ಇದ್ದೀವಿ, ನಮ್ಮ ಕೈಲಿ ಯಾಕೆ ಆಗ್ತಾ ಇಲ್ಲ? ಇಂಥ ಹೋಟ್ಲಲ್ಲಿ ನಾವು ಬಿರಿಯಾನಿ ತಿನ್ಬೇಕು ಅಂತ ನಿಮ್ಗೆ ಅನ್ನಿಸ್ತದೆ, ತಿನ್ಬೇಕಂತ ನಿಮ್ಗೆ ಆಸೆ ಫಸ್ಟ್ ಬರಬೇಕಲ್ಲ. ಆಮೇಲೆ ಅದಕ್ಕೆ ದುಡ್ಡು ಬೇಕು ಅಂತ ಹೇಳಿದ್ರೆ ಆಲೋಚನೆ ಮಾಡ್ಬೋದು. ಅಲ್ಲೇನು ಬಿರಿಯಾನಿನೇ ತಿನ್ಬೇಕಾ, ತಂಗ್ಳಿಗೆ ತಿಂದ್ರೆ ಆಗಲ್ವಾ ಅಂತ ಹೇಳಿದ್ರೆ ಆಗುತ್ತೆ. ಹೊಟ್ಟೆ ತುಂಬೋದಕ್ಕೆ, ಹೊಟ್ಟೆ ತುಂಬೋದು ತಿನ್ನೋದು ಪ್ರಾಣಿಗಳು, ರುಚಿಗಾಗಿ ತಿನ್ನೋದು ಮನುಷ್ಯ. ಯಾಕಂದ್ರೆ ನಾಲ್ಗೆ ರುಚಿ ಮನುಷ್ಯನ ಮಾತ್ರ ಇರೋದು. ಎಸ್ಕೊಂಡಿರ್ಲಿ, ಏನಾದ್ರೂ ಹಾಕಿ ಅಳಸೋದು, ಏನಾದ್ರೂ ತಿನ್ಬಿಡ್ತದ ಮನುಷ್ಯ. ಸ್ವಲ್ಪ ಕಹಿ ಇರಲಿ, ಸ್ವಲ್ಪ ಖಾರ ಕಮ್ಮಿ ಆಗಲಿ, ಸ್ವಲ್ಪ ಉಪ್ಪು ಕಮ್ಮಿ, ಯಾಕೆ ಹಿಂಗೈತೆ ಹೇಳ್ತೀರಲ್ವ? ಯಾಕಂದ್ರೆ ನಾಲ್ಗೆ ರುಚಿ ಇರೋದು ಮನುಷ್ಯನ ಮಾತ್ರ. ಏನ್ ಕೇಳಿಸ್ಕೋಬೇಕು, ಏನ್ ಬಿಡಬೇಕು ಮನುಷ್ಯನ ಮಾತ್ರನೇ ಪ್ರಜ್ಞೆ ಇರೋದು. ಏನ್ ಮಾತಾಡ್ಬೇಕು, ಏನ್ ಮಾತಾಡಬಾರ್ದು ಅದು ಮನುಷ್ಯನಿಗೆ ಇರೋದು. ಇಷ್ಟೆಲ್ಲ ನಿಮಗೆ ದೊಡ್ಡ ವರ ಇದೆ, ದೊಡ್ಡ ವರ. ಅದೆಲ್ಲ ಅದಕ್ಕಿಂತ ಮುಖ್ಯವಾಗಿ ಯಾವ್ದು ಸರಿ ಯಾವ್ದು ತಪ್ಪು. ಟಿಪ್ಪು ಸುಲ್ತಾನ್ ಅವರ ಜಯಂತಿಗೆ ಆಗಮಿಸಿದ್ದಕ್ಕೆ, ನಮ್ಮ ಹಿರಿಯರು ಕೊಟ್ಟಂಥ ಮಾರ್ಗದರ್ಶನವನ್ನು ಹಿತವಚನ ವಚನಗಳನ್ನ ಕೇಳಿದ್ದಕ್ಕೆ ತಮಗೂ ಕೂಡ ತುಂಬ ಧನ್ಯವಾದಗಳನ್ನ ತಿಳಿಸ್ತಾ, ಈ ಆನೇಕಲ್ ತಾಲೂಕಿನಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷವನ್ನು ಮುಂದಿನ ದಿನಗಳಲ್ಲಿ ನಾವು ಹೇಗೆ ಪಕ್ಷವನ್ನು ಕಟ್ಟಬೇಕಂತೇಳಿ ಇವತ್ತು ಅವರು ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಟಿಪ್ಪು ಸುಲ್ತಾನ್ ರೀತಿಯಲ್ಲಿ ಹೇಗೆ ನಾವು ಬದುಕಬೇಕು, ಒಂದು ಛಲ ಅನ್ನೋದು ಹೇಗಿರುತ್ತೆ ಅಂತ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಾನು ಒಂದೇ ಒಂದು ಮಾತನ್ನು, ಈ ಛಲ ಅನ್ನೋ ಮಾತು ನಮಗೆ ಹೇಗಿರಬೇಕು ಅಂತ ನಮ್ಮ ಗೋಪಿನಾಥ್ ಸರ್ ಅವ್ರು ಹೇಳಿದಾಗ ನನಗೊಂದೇ ಒಂದು ವಿಷಯವನ್ನು ನಾನು ಹಂಚ್ಕೋತೀನಿ. ಅಥೆನ್ಸ್ ನಗರಿ, ರೋಮ್ ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ರೋಮ್ನ ಅಥೆನ್ಸ್ನ ಬೀದಿಯಲ್ಲಿ ಒಂದು ಪುಟ್ಟ ಹುಡುಗ ನಡ್ಕೊಂಡು ಹೋಗ್ತಾ ಇರ್ತಾನೆ. ಪುಟ್ಟ ಹುಡುಗ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಬೀದಿಯಲ್ಲಿ ಒಂದು ಬಂಗ್ಲೆ ಇರುತ್ತೆ. ಆ ಬಂಗ್ಲೆ ಪಕ್ಕದಲ್ಲಿ ಜನ ಸಾಲು ಕಟ್ಟಿ ನಿಂತಿರ್ತಾರೆ. ಆ ಜನರನ್ನ ನೋಡಿದಾಗ ಹುಡುಗನಿಗೆ ಏನಿದು, ಯಾಕಿಷ್ಟು ಜನ ನಿಂತಿದ್ದಾರೆ ಇಲ್ಲಿ ಅನ್ನೋ ಒಂದು ಕ್ಯೂರಿಯಾಸಿಟಿ ಬರುತ್ತೆ. ಹೋಗಿ ಅಲ್ಲೊಬ್ಬ ಸಾಲಲ್ಲಿ ನಿಂತಿದ್ದ ಒಬ್ಬ ವ್ಯಕ್ತಿನ ಕೇಳ್ತಾರೆ, ಸರ್ ಇಲ್ಲಿ ಏನಕ್ಕೆ ಇಷ್ಟು ಜನ ನಿಂತಿದ್ದೀರಾ, ಏನು ನಡೀತಾ ಇದೆ ಅಂತ. ಅದಕ್ಕೆ ಒಬ್ಬ ವ್ಯಕ್ತಿ ಹೇಳ್ತಾನೆ, ಯಾರೋ ಒಬ್ಬ ಭವಿಷ್ಯ ಹೇಳೋ ವ್ಯಕ್ತಿ ಬಂದಿದ್ದಾನೆ, ನಮ್ಮ ಹಸ್ತವನ್ನು ನೋಡಿ ಭವಿಷ್ಯ ಹೇಳ್ತಾನಂತೆ. ನಾನು ಏನಾಗಬೇಕಂತೇಳಿ ತಿಳ್ಕೊಳಕ್ಕೆ ಬಂದಿದ್ದೀನಿ, ನನ್ನ ಭವಿಷ್ಯನ ತಿಳ್ಕೊಳಕ್ಕೆ ಬಂದಿದ್ದೀನಿ ಅಂತ. ಪುಟ್ಟ ಹುಡುಗ, ಅವನಿಗೂ ಕೂಡ ಕ್ಯೂರಿಯಾಸಿಟಿ ಆಗುತ್ತೆ, ನಾನು ನನ್ನ ಭವಿಷ್ಯನ ತಿಳ್ಕೊಬೋದಲ್ವಾ, ನನ್ನ ಕೈಯನ್ನು ತೋರಿಸಿ ಭವಿಷ್ಯನ ತಿಳ್ಕೊಬೇಕು ಅಂತೇಳಿ ಸಾಲಲ್ಲಿ ನಿಂತ್ಕೋತಾನೆ. ಸುಮಾರು 1 ಗಂಟೆ 1.5 ಗಂಟೆ ನಂತರ ಇವನು ಸರದಿ ಬರುತ್ತೆ. ಹೋಗಿ ಅವ್ರ ಮುಂದೆ ಕುತ್ಕೋತಾನೆ. ಅವ್ರ ಮುಂದೆ ಒಂದು ಪರದೆಯನ್ನು ಕಟ್ಟಿರ್ತಾರೆ ಅಡ್ಡಕ್ಕೆ. ಯಾರು ಬಂದಿದ್ದಾರೆ ಯಾಕಂದರೆ ಅವರು ಯಾರು ಅನ್ನೋದು ಅವ್ರಿಗೆ ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ಭವಿಷ್ಯವನ್ನು ಕೈ ನೋಡಿ ಅವ್ರ ಭವಿಷ್ಯನ ಹೇಳೋ ರೀತಿಯಲ್ಲಿ ಒಂದು ಪರದೆ ಅಡ್ಡ ಇರುತ್ತೆ. ಅವನ ಕೈಯನ್ನು ಕೊಡ್ತಾನೆ. ಕೈಯನ್ನು ಹಿಡಿದಂಥ ವ್ಯಕ್ತಿ ಕೈ ಮುಟ್ಟಿದಾಗ ಪುಟ್ಟ ಹುಡುಗ, ಮೆತ್ತಗಿರುತ್ತೆ ಕೈ, ಇದೇನಿದು ಇಷ್ಟು ಸ್ಮೂತ್ ಆಗಿದೆಯಲ್ಲ, ಯಾರೋ ಪುಟ್ಟ ಹುಡುಗ ಅಂತ ಪರದೆ ತೆಗಿತಾರೆ. ಪರದೆ ತೆಗೆದು ನೋಡಿದಾಗ ಪುಟ್ಟ ಹುಡುಗ, ಸ್ಕೂಲ್ಗೆ ಹೋಗೋ ಹುಡುಗ. ಆ ಹುಡುಗನ್ನ ಕೈಯೆಲ್ಲ ನೋಡ್ಬಿಟ್ಟು, ಏನಪ್ಪ ನೀನು ಚಿಕ್ಕ ಹುಡುಗ, ನಿನಗೆ ಏನಕ್ಕೆ ಇವತ್ತು ಭವಿಷ್ಯ ತಿಳ್ಕೊಬೇಕನ್ನಿಸ್ತು, ನೀನೇನು ಕೈ ಕೊಟ್ಟೆ ಅಂದಾಗ, ಇಲ್ಲ ಸ್ವಾಮಿ, ಎಲ್ಲರೂ ಸಾಲು ಕಟ್ಟಿ ನಿಂತಿದ್ರು ಜನ, ಅವ್ರನ್ನ ಕೇಳಿದಾಗ ನನ್ನ ಭವಿಷ್ಯ, ನಾನು ಮುಂದೆ ಏನಾಗ್ತೀನಿ ಅಂತ ತಿಳ್ಕೊಳ್ಬೇಕು ಅಂತ ಬಂದಿದ್ದೀವಿ ಅಂದರು. ನಾನು ಕೂಡ ನನ್ನ ಭವಿಷ್ಯ ಏನಿದೆ, ಏನಾಗಬೇಕು ಅಂತ ತಿಳ್ಕೊಳ್ಳೋ ಆಸೆ ನನಗೂ ಇದೆ, ನಾನು ಏನಾಗ್ತೀನಿ ಅಂತ ತಿಳಿಸಿ ಅಂದಾಗ 2 ನಿಮಿಷ ಹುಡುಗನ ಕೈ ನೋಡ್ತಾರೆ. ಕೈ ನೋಡ್ಬಿಟ್ಟು, ಮಗು ನಿನ್ನ ಕೈ ರೇಖೆಗಳೆಲ್ಲ ಚೆನ್ನಾಗಿದೆ, ನೀನು ತುಂಬ ಒಳ್ಳೆ ದೊಡ್ಡ ವ್ಯಕ್ತಿ, ಮಹಾನ್ ವ್ಯಕ್ತಿ ಮುಂದಕ್ಕೆ ಆಗ್ತೀಯಾ, ಆದರೆ ಒಂದೇ ಒಂದು ರೇಖೆ ನಿನ್ನ ಕೈಯಲ್ಲಿ ಇಲ್ವಲ್ಲಪ್ಪ, ಅದೊಂದು ರೇಖೆ ನಿನ್ನ ಕೈಯಲ್ಲಿ ಇದ್ಬಿಟ್ಟಿದ್ರೆ ಇಡೀ ದೇಶದಲ್ಲಿ ನಿನ್ನ ಮುಟ್ಟೋಕ್ಕಾಗದೇ ಇರೋ ಅಂತ ದೊಡ್ಡ ಮಹಾನ್ ಶಕ್ತಿ ನೀನು ಆಗ್ತೀಯಾ, ಮಹಾನ್ ಹೋರಾಟಗಾರ ಆಗ್ತೀಯಾ, ನೀನು ಯಾರು ಮೀರ್ಸಕ್ಕಾಗಲ್ಲ ಅಂತ ದೊಡ್ಡ ವ್ಯಕ್ತಿ ಆಗ್ತೀಯಾ ಅಂತೇಳಿ ಆ ಜ್ಯೋತಿಷಿ ಹೇಳ್ಬಿಡ್ತಾನೆ. ಆ ಜ್ಯೋತಿಷಿ ಹೇಳ್ಬಿಟ್ಟಾಗ ಹುಡುಗನಿಗೆ ತಡ್ಕೊಳಕ್ಕಾಗಲ್ಲ. ಅಯ್ಯಯ್ಯೋ, ಒಂದೇ ಒಂದು ಗೆರೆನ ಎಲ್ಲದು ತೋರಿಸಿ, ಎಲ್ಲಿರಬೇಕಾಗಿತ್ತು, ಎಲ್ಲಿ ಇಲ್ಲ, ತೋರಿಸಿ ಅಂತಾನೆ. ತೋರಿಸಿ ಅಂದಾಗ ಆ ವ್ಯಕ್ತಿ ತೋರಿಸ್ತಾನೆ, ಇಲ್ಲೊಂದು ಗೆರೆ ಇರಬೇಕಾಗಿತ್ತು, ಗೆರೆ ಇಲ್ಲ ಅಂತೇಳಿ. ಆ ಹುಡುಗನಿಗೆ ನೋಡಿದ ತಕ್ಷಣ ಪಕ್ಕದಲ್ಲಿ ಏನೋ ಚೂಪಾದ ಒಂದು ಸಲಾಕೆ ಬಿದ್ದಿರುತ್ತೆ.
ಸಲಾಕೆಯನ್ನು ತೆಗೆದು ಆ ಕೈಯಲ್ಲಿ ಆ ಗೆರೆನ ಗೀಚ್ಕೊಂಡ್ಬಿಡ್ತಾನೆ. ಆ ಚೂಪಾದ ಸಲಾಕೆಯಲ್ಲಿ ಗೀಚ್ಕೊಂಡಿದ ತಕ್ಷಣ ರಕ್ತ ಜಲ ಜಲ ಅಂತ ಸೋರ್ತಾ ಇರುತ್ತೆ. ನೋಡಿದ್ದ ಆ ಚಿಕ್ಕ ಮಗುನ ನೋಡಿ ಆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಏನಪ್ಪ ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟೆ ನೀನು, ನಾನು ರೇಖೆ ಇಲ್ಲ ಅಂತ ಹೇಳಿದಕ್ಕೆ ನೀನು ಆ ಚೂಪಾದ ಇದನ್ನು ತಗೊಂಡು ಒಂದು ಕೈಯಲ್ಲಿ ಹರ್ಕೊಂಡ್ಬಿಟ್ಟಲ್ಲ, ರಕ್ತ ಬರ್ತಾ ಇದೆ, ನೋವಾಗ್ತಾ ಇಲ್ವಾ ಅಂತ ಹೇಳ್ತಾನೆ. ಇಲ್ಲ ಸ್ವಾಮಿ, ನೀವು ಆ ಒಂದು ರೇಖೆ ನಿನ್ನ ಕೈಯಲ್ಲಿ ಇಲ್ಲ ಅಂತ ಹೇಳಿದ್ರಲ್ಲ, ಆ ರೇಖೆ ಒಂದು ನನ್ನ ಕೈಯಲ್ಲಿ ಇದ್ಬಿಟ್ರೆ ನಾನು ಮಹಾನ್ ವ್ಯಕ್ತಿ ಆಗ್ತೀನಿ, ನಾನು ಯಾರು ಮೀರ್ಸಕ್ಕಾಗಲ್ಲ ಅಂತ ದೊಡ್ಡ ಶಕ್ತಿ ಆಗ್ತೀನಿ ಅಂತ ಹೇಳಿದ್ರಲ್ಲ, ಹಂಗಾಗಿ ಇಲ್ಲದೆ ಇರೋ ರೇಖೆನ ನಾನು ಇವತ್ತು ನನ್ನ ಕೈಯಲ್ಲಿ ಗೀಚಿ ನನ್ನ ರೇಖೆನ ಬರ್ಕೊಂಡಿದ್ದೀನಿ, ಇವಾಗ ನನ್ನ ರೇಖೆ ಸರಿ ಹೋಯ್ತಾ ಅಂತ ಕೇಳ್ತಾನೆ. ಆ ಹುಡುಗನ್ನ ಹತ್ಕೊಂಡ್ಬಿಡ್ತಾರೆ ಅವರು, ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ, ಹತ್ಕೊಂಡ್ಬಿಡ್ತಾರೆ. ನೀನು ಈ ನಿನ್ನ ಛಲಕ್ಕೆ ಆ ರೇಖೆ ಇಲ್ಲ ಅಂತೇಳಿ ನಿನ್ನ ಕೈಯಲ್ಲಿ ರೇಖೆನ ರಕ್ತನೂ ಆ ನೋವು ನೀನು ಲೆಕ್ಕಿಸ್ದೆ ಆ ಕೆರೆನ ಗೀಚ್ಕೊಂಡಲ್ಲ, ನೀನು ಮುಂದೊಂದು ದಿನ ಈ ನಿನ್ನ ಛಲಕ್ಕೆ ನೀನು ಆ ದೊಡ್ಡ ವ್ಯಕ್ತಿ ಆಗೇ ಆಗ್ತೀಯಾ, ಹೋಗು ಇಲ್ಲಿಂದ ಆಚೆ ನಿನಗೆ ತಿರುಗಿಲ್ಲ ಅಂತ ಹೇಳಿದಾಗ ಆ ಹುಡುಗ ಆಚೆ ಬಂದು ದೊಡ್ಡ ವ್ಯಕ್ತಿ ಆಗ್ತಾನೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅಲೆಕ್ಸಾಂಡರ್ ದ ಗ್ರೇಟ್. ಆ ವ್ಯಕ್ತಿ ಇವತ್ತು ಅಲೆಕ್ಸಾಂಡರ್ ದ ಗ್ರೇಟ್ ಏನಂತೇಳಿ ಇಡೀ ವಿಶ್ವ, ನಮ್ಮ ಸರ್ ಹೇಳ್ದಂಗೆ ಹೆಂಗೆ ಟಿಪ್ಪು ಸುಲ್ತಾನ್ ಅವರ ಹೆಸರು ಸೂರ್ಯಚಂದ್ರಾರ್ಕವಾಗಿರುತ್ತೋ, ಅಲೆಕ್ಸಾಂಡರ್ ದಿ ಗ್ರೇಟ್ ಹೆಸರು ಕೂಡ ಸೂರ್ಯಚಂದ್ರಾರ್ಕವಾಗಿರುತ್ತೆ. ಆ ರೀತಿಯ ಛಲ ನಮ್ಮೆಲ್ಲರಲ್ಲೂ ಬರಬೇಕಂತ ಹೇಳ್ತಾ ಮಗದೊಮ್ಮೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಸಮಯವನ್ನು ಕೇಟಾಯಿಸಿ ನಮ್ಮ 2 ಮಾತುಗಳನ್ನ ಕೇಳಿದಕ್ಕೆ ಎಲ್ಲ ನಮ್ಮ ಗಣ್ಯರಿಗೂ ಕೂಡ ವಂದನೆಗಳನ್ನ ತಿಳಿಸ್ತಾ, ಇವತ್ತಿನ ಕಾರ್ಯಕ್ರಮ ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಅವರ ಜಯಂತ್ಯೋತ್ಸವ ಆ್ಯಕ್ಚುಲಿ ನವೆಂಬರ್ 20ಕ್ಕೆ ಮಾಡಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಅವತ್ತು ಮಾಡೋಕ್ಕಾಗಿಲ್ಲ. ಇವತ್ತು ಹೆಚ್ಚಿನ ಜನ ಸೇರ್ತಾರೆ, ಭಾನುವಾರ ರಜೆ ಆಗುತ್ತೆ ಅಂತೇಳಿ ಇವತ್ತು ಮಾಡಿದ್ದವರು. ದೊಡ್ಡ ಪ್ರಮಾಣದಲ್ಲಿ ಸೇರಬೇಕಾಗಿತ್ತು, ಆದರೆ ನಮ್ಮ ಕಾರ್ಯಕರ್ತ ಪ್ರಯತ್ನ ಮಾಡಿದ್ದಾರೆ. ನಮ್ಮ ಜನರಿಗೆ ಇನ್ನೂ ಟಿಪ್ಪು ಸುಲ್ತಾನ್ ಬಗ್ಗೆ ಹೆಚ್ಚು ತಿಳುವಳಿಕೆ ಮಾಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡಿದರೆ ಇಲ್ಲಿ ಬಂದಿರೋರು. ವರ್ಷಕ್ಕೊಂದ್ಸಲ ಎದ್ಬಿಟ್ಟು ಜೈ ಟಿಪ್ಪು ಸುಲ್ತಾನ್ ಅಂದರೆ ಆಗೋದಿಲ್ಲ. ಅದು ಇನ್ಮೇಲಾದ್ರೂ ಟಿಪ್ಪು ಸುಲ್ತಾನ್ನ ಸ್ಮರಿಸಬೇಕಾಗಿದ್ದು ಪ್ರತಿದಿನ ಆ ಕೆಲಸವನ್ನು ನಮ್ಮ ಕಾರ್ಯಕರ್ತರ ಮೇಲೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸರ್, ಬಹುಜನ್ ಸಮಾಜ್ ಪಾರ್ಟಿಯಿಂದ ಬೇರ್ಪಟ್ಟು ಹೊಸ ಪಾರ್ಟಿ ಉದಯ ಆಗಿದೆ, ಇದ್ರ ಬಗ್ಗೆ ಹೇಳೋದಾದ್ರೆ? ಅದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಅದು ಬೆಹೆನ್ಜಿ ಅವರು ಒಳ ಮೀಸಲಾತಿಗೆ ತೋರಿಸಿದಂಥ ವಿರೋಧ ಮತ್ತು ಅವರ ಪಾಲಿಸಿಗಳು ಇಲ್ಲಿ ತನಕ ಒಂದು ರೀತಿ BJP ಪಾಲಿಸಿ ಹಾಗಾಗಿ ಅದು BJP B ಟೀಮನ್ನು ಅಪಖ್ಯಾತಿಗೆ ಒಳಗಾಗಿದೆ. ಅನೇಕ ಸತಿ ಬೆಹೆನ್ಜಿ ಅವ್ರಿಗೆ ಹೇಳಿದ್ವಿ, ಇದನ್ನ ಬದಲಾಯಿಸ್ಕೋಬೇಕು, ನಮ್ಮ ಪರವಾಗಿ ಬಹುಜನ ಸಮಾಜ ಪರವಾಗಿ ನೀವು ತೀರ್ಮಾನ ತೊಗೋಬೇಕು ಅಂತ ಹೇಳಿದ್ರೆ ಅವರು ಅದನ್ನು ಲಕ್ಷ್ಯ ಕೊಡಲಿಲ್ಲ. ಮತ್ತು ಕಾಂಶಿರಾಮ್ ಸಾಹೇಬ್ರು ಹೇಳಿದ್ದಕ್ಕಿಂತ ಎಲ್ಲ ವಿರುದ್ಧವಾಗಿ ನಡೆದಿದ್ದು. ಪರಿವಾರದವ್ರು ಯಾರು ಪಾರ್ಟಿಲಿ ಇರಬಾರ್ದು ಅಂದರೆ ಅವ್ರು ಬರೀ ಪರಿವಾರದವ್ರನ್ನೇ ಸೇರಿಸ್ಕೊಂಬಿಟ್ರು. ತಾನು ಅಧ್ಯಕ್ಷರು, ತಮ್ಮ ಅವನು ಉಪಾಧ್ಯಕ್ಷ, ತಮ್ಮನ ಮಗ ರಾಷ್ಟ್ರೀಯ ಸಂಯೋಜಕ, ತಮ್ಮನ ಬೀಗ ಬಂದು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ತಮ್ಮನ ಹೆಂಡತಿ ಬಂದು ಖಜಾಂಚಿ. ಹಿಂಗಾಗ್ಬಿಟ್ಟು ಪರಿವಾರ, ಸ್ವಂತ ಪರಿವಾರವಾಗಿ ಬಹುಜನ ಸಮಾಜ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸರ್, ಇಲ್ಲಿ ಅದನ್ನು ವಿರೋಧಿಸಿ ಬಂದ್ವಿ. ಆನೇಕಲ್ ತಾಲೂಕಿನಲ್ಲಿ ಅಸಂಖ್ಯಾತ ಜನರು ಮತದಾರರು ಇದ್ರು ಬಹುಜನ ಸಮಾಜ್ ಪಾರ್ಟಿಗೆ. ಅಂದರೆ ನಿಮ್ಮ ಮುಖಗಳನ್ನ ನೋಡಿಕೊಂಡು ಅಂಥ ಮತದಾರರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಅಂಥ ಮತದಾರರಿಗೆ ನಮ್ಮ ಮುಖಗಳು ನಮ್ಮ ಹತ್ರನೇ ಇದೆ. BSP ಒಳಗಡೆ ಕಾಂಶಿರಾಮ್ ಸಿದ್ಧಾಂತ ಇಲ್ಲ. ಇವರೆಲ್ಲ PSP ಇದ್ದವರು. ಇವರು ಗುರುಮೂರ್ತಿ ಅವರು, ಮಿಥುನ್ ರೆಡ್ಡಿ ಅವ್ರ ತಾಯಿಯವರು ಎಲ್ಲ ಇಲ್ಲಿದ್ದವ್ರೇ. ನೀವು ಸಿದ್ಧಾಂತದ ಜೊತೆ ಇದ್ರಿ, ಸಿದ್ಧಾಂತ ಜೊತೆಗೆ ನಾವಿದ್ವಿ. ಪಾರ್ಟಿ ಚೇಂಜ್ ಆಗಿದೆ ಅಷ್ಟೇ. ಪಾರ್ಟಿ ಯಾಕಂದರೆ ಅಡ್ಡದಾರಿಲಿ ಹೋಗಿದೆ. ಪಾರ್ಟಿ ಅಡ್ಡದಾರಿ ಹೋದ ಮಾತ್ರಕ್ಕೆ ನಾವು ದಾರಿ ಬಿಡಬಾರ್ದು. ನಮ್ಮ ದಾರಿ ಏನಿದೆ ನಾವು ಹಿಡಿಲೇಬೇಕು. ಹಾಗಾಗಿ ಅವ್ರನ್ನ ಹೇಳ್ತಾರದು, ಬಹುಜನ ಸಮಾಜ ಪಾರ್ಟಿ ಕಾಂಶಿರಾಮ್ ಸಾಹೇಬರು ಯಾವ ಉದ್ದೇಶಕ್ಕಾಗಿ ಪ್ರಾರಂಭ ಮಾಡಿದ್ರು ಆ ದಾರಿ ಬಿಟ್ಟು ಹೋಗಿ ಅಡ್ಡದಾರಿ ಹಿಡಿದಿದೆ. ಹಾಗಾಗಿ 4 ಸತಿ ಸರ್ಕಾರ ಮಾಡಿದಂಥ ಪಾರ್ಟಿ ಉತ್ತರ ಪ್ರದೇಶದಲ್ಲಿ ಒಂದು ಕೇಳ್ದೈತೆ. ಆ ಮನುಷ್ಯನೂ ಇಲ್ಲ, ಈಗ ಅವನು ಬಿಟ್ಟು ಹೋಗಿದ್ದಾನೆ. MP ಎಲೆಕ್ಷನ್ 0 ತೊಗೊಂಡಿದೆ. ಇದು ಅದರ ರಿಸಲ್ಟ್. ಇನ್ಮೇಲಾದ್ರೂ ನಾವು ಆ ಸಿದ್ಧಾಂತದಲ್ಲಿ ಪ್ರಾಮಾಣಿಕವಾಗಿ ನಡೆಯೋಣ, ಹಗಲು ರಾತ್ರಿ ಕೆಲಸ ಮಾಡೋಣ, ಗೆಲುವು ನಂಬುದೇ ಅಂತ ಹೇಳ್ತೀನಿ. ಮುಂದೆ ಸಂಘಟನೆ ಯಾವ ರೀತಿ ಸರ್? ಅದು ಇಲ್ಲ, ಅದು ಸ್ಟ್ರಾಟಜಿ ಪಾಯಿಂಟ್, ಅದನ್ನು ಇಲ್ಲಿ ಮಾತಾಡಬಾರ್ದು. ಸಂಘಟನೆ ಹೆಂಗೆ ಮಾಡ್ತೀವಿ ಅಂತ ಹೇಳಿದ್ರೆ ಇದು ಪುಕಾರ ಆಗುತ್ತೆ. ಅಲ್ಲ, ಇಲ್ಲಿ ಸಂಘಟನೆಯಲ್ಲಿ ಸಂಘಟನೆ ಬೇಸಿತ್ತು, ಈಗಲೂ ಅದನ್ನೇ ಮಾಡೋದು. ಕೇಳಿಸ್ ಹೊಡೆದೋಗಿದೆ ಅಂತ ಹೇಳಿದ್ರೆ ಯಾರು ಇನ್ನೂ ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರೋ ಹೊಡೆದೋಗಿದ್ದಾರೆ ಅಷ್ಟೇ. ಅದು ಕೇಳಿಸ್ ಅಂತ ಯಾರು ತಯಾರಾಗಿದ್ದಾರೆ ಅವರೆಲ್ಲೂ ಹೋಗೋಕ್ಕಾಗಲ್ಲ. ಅವ್ರು ಮತ್ತೆ ಸಾಹೇಬ್ರ ತೆಕ್ಕೆಗೆ ಬರಬೇಕು, ಕಾಂಶಿರಾಮ್ ತೆಕ್ಕೆಗೆ, ಅಂಬೇಡ್ಕರ್ ಸಿದ್ಧಾಂತಕ್ಕೆ ಬರಬೇಕು ಅಂಥವ್ರು ಇದ್ದಾರೆ. ಸರ್, ಇವತ್ತು ಟಿಪ್ಪು ಸುಲ್ತಾನ್ ಜಯಂತಿನ ಮಾಡಿದ್ವಿ. ಹಾಗೆ ಇವತ್ತು ಬೆಂಗಳೂರು ನಗರ ಜಿಲ್ಲಾ ಸಮಿತಿ ಪುನರಚನೆ ಮಾಡಿದ್ದೀವಿ. ಸರ್, ಭಾಳಷ್ಟು
ನಾವು ಹೆಚ್ಚಿಗೆ ನಮ್ಮ ರಾಷ್ಟ್ರೀಯ ಸಮಾವೇಶ ಕೇಳಿದಂಗೆ ಜನರನ್ನು ಜಾಸ್ತಿ ಕರೆದಿಲ್ಲ, ಎಲ್ಲ ಪದಾಧಿಕಾರಿಗಳು ಮಾತ್ರ ಕರೆದಿದ್ದೀವಿ. ಪದಾಧಿಕಾರಿಗಳನ್ನ ಕರೆದು ನಾವು ಇವತ್ತು ಕಾರ್ಯಕ್ರಮ ಮಾಡ್ತಾಯಿದ್ವಿ ಸಾಂಕೇತಿಕವಾಗಿ. ಟಿಪ್ಪು ಸುಲ್ತಾನ್ ಅವರನ್ನು ಪ್ರತಿ ಕ್ಷಣ ಪ್ರತಿದಿನ ನೆನೆಸ್ಕೊಬೇಕು. ಯಾಕೆಂದರೆ ಈ ಬಹುಜನ ಸಮಾಜಕ್ಕೆ ಮಾನ, ಸನ್ಮಾನ, ಸ್ವಾಭಿಮಾನ ತಂದು ಕೊಟ್ಟಂಥ ಮಹಾಪುರುಷ ಟಿಪ್ಪು ಸುಲ್ತಾನ್ ಅವರು. ಈ ದೇಶದಲ್ಲಿ ಎಲ್ಲರೂ ಎದುರಿಪ್ಪಾಗಿ ಬ್ರಿಟಿಷ್ ಸರ್ಕಾರನ ಒಪ್ಕೊಳ್ತಾ ಇರುವಾಗ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂಥೇಳಿ ಅವರ ವಿರುದ್ಧ ಕೆಚ್ಚೆದೆಯಿಂದ ಹೋರಾಟ ಮಾಡಿ ತನ್ನ 2 ಮಕ್ಕಳನ್ನು ಒತ್ತೆ ಇಟ್ಟು ತನ್ನ ಕೊನೆ ಉಸಿರಿರೋವರೆಗೂ, ತನ್ನ ಕೊನೆಯ ರಕ್ತದ ಕಣ ತನ್ನ ದೇಹದಲ್ಲಿ ಜೀವಂತ ಇರುವವರೆಗೂ ದೇಶಕ್ಕೋಸ್ಕರ ಹೋರಾಡಿದಂಥ ಮಹಾನ್ ದೇಶ ಪ್ರೇಮಿ ಟಿಪ್ಪು ಸುಲ್ತಾನ್. ಇವತ್ತು ಅವರ ಜಯಂತಿ ಮಾಡೋದು ಭಾಳ ಹೆಮ್ಮೆ ಅನಿಸುತ್ತೆ, ಭಾಳ ಖುಷಿ ಅನಿಸುತ್ತೆ. ನಮ್ಮ ಸಮಾಜದ ಜೊತೆ ಮಾಡಿರೋದ್ರಿಂದ ನನಗೆ ಭಾಳ ಖುಷಿ ಅನಿಸುತ್ತೆ. ಈ ದಿನ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಹಮ್ಮಿಕೊಂಡಿದೆ. ಟಿಪ್ಪು ಸುಲ್ತಾನ್ ಸ್ವಾಭಿಮಾನದ ಸಂಕೇತ. ಬಹುಜನ ಸಮಾಜ ಪಾರ್ಟಿಯಲ್ಲಿದ್ದಂಥ ಪದಾಧಿಕಾರಿಗಳು ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾದಾಗ ಬಹುಜನ ಸಮಾಜ ಪಾರ್ಟಿಯನ್ನು ತ್ಯಜಿಸಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಅಂತ ಸ್ವಾಭಿಮಾನದ ಸಂಕೇತವಾಗಿ ನಿರ್ಮಾಣ ಮಾಡಿದ ಒಂದು ಸಾಂಕೇತಿಕವಾಗಿ ಟಿಪ್ಪು ಜಯಂತಿ ದಿನವನ್ನೇ ಇವತ್ತು ಆನೇಕಲ್ ತಾಲೂಕು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ಜೈ ಭೀಮ್. ಈ ದಿನ ನಮ್ಮ ಧ್ವಂಸಂದ್ರತ ಜಿಲ್ಲಾ ಕಚೇರಿಯಲ್ಲಿ ಟಿಪ್ಪು ಸುಲ್ತಾನ್ರವರ 274ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಟಿಪ್ಪು ಸುಲ್ತಾನ್ನ ಮೈಸೂರು ಹುಲಿ ಅಂತ ಕರೀತಾರೆ. ಬಾಚಾ ಟಿಪ್ಪು ಸುಲ್ತಾನ್ ಅವರ ಜಯಂತಿಯನ್ನು ಇವತ್ತು ನಮ್ಮ ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ಹಿರಿಯರೊಂದಿಗೆ ನಮ್ಮ ರಾಷ್ಟ್ರೀಯ ಸಂಯೋಜಕರಾದ ಎಂ ಗೋಪಿನಾಥ್ ಸಾಹೇಬರು, ಉಪಾಧ್ಯಕ್ಷರು ಎಲ್ಲರ ಸಮ್ಮುಖದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಲಾಗಿದೆ. ಹಾಗೂ ಕಾರ್ಯಕಾರಿಣಿ ಸಮಿತಿಯನ್ನು ಕೂಡ ನಾವು ಇವತ್ತು ರಚನೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಆನೇಕಲ್ ತಾಲೂಕಿನಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷ ಸರ್ಕಾರವನ್ನು ರಚನೆ ಮಾಡೋ ನಿಟ್ಟಿನಲ್ಲಿ ಹಾಗೂ ನಾವು ಪಕ್ಷವನ್ನು ಸಂಘಟನೆ ಮಾಡೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತೇವೆ ಅಂತ ಹೇಳ್ತಾ ಥ್ಯಾಂಕ್ ಯು. ದಿನಾಂಕ 24/11/2024 ಇಲ್ಲಿ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ವತಿಯಿಂದ ಟಿಪ್ಪು ಸುಲ್ತಾನ್ ಅವರ ಜಯಂತಿಯನ್ನು ಹಮ್ಮಿಕೊಂಡಿದ್ವಿ. ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿಯ ಕಾರ್ಯಕರ್ತರು ಸುಮಾರು 100 ಜನ ಸೇರಿ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಾರೆ. ಆನೇಕಲ್ ಹಾಗೂ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಮತ್ತು ಕಾರ್ಯಕಾರಿಣಿ ಸಮಿತಿಯನ್ನು ಸಹ ಇಂದು ಹಮ್ಮಿಕೊಂಡಿದ್ವಿ. ಅದು ಬಹಳ ಯಶಸ್ವಿಯಾಗಿದೆ. ಥ್ಯಾಂಕ್ ಯು. ಜೈ ಭೀಮ್, ಜೈ ಭಾರತ್.